ಮಾತೆತ್ರೆ ಹೊರತುರು ಸಂತೋಷ್ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ. ನಾನು ಅವ್ರಿಗೆ ಒಂದೇ ಕೇಳೋದು, ನಿಮ್ಗೇನು ಕೇಳಕ್ ಕೆಲಸ ಇಲ್ವಾ? ಕೆಲವೊಬ್ರು ಬೆಳೀತಾ ಇದ್ರೆ ಕೆಲವೊಬ್ರಿಗೆ ಉರಿ ಇರ್ತದೆ. ಏನ್ ಹೇಳ್ತೀನಿ ಅಂದ್ರೆ ಅವ್ರು ತೊಳ್ಕೊಂಡ್ರೆ ಸಾಕು ಅನ್ಸುತ್ತೆ, ಇನ್ನೊಬ್ರು ತೊಳೆಯಕ್ ಹೋಗೋದು ಅವಶ್ಯಕತೆ ಇಲ್ಲ ಅಂತ. ಮುಂದೆ ಮಾತಾಡೋನು ಅಪ್ಪನ್ ಕೊಡ್ದವನು, ಹಿಂದೆ ಮಾತಾಡೋನು ಅಂತ. ರೇಸ್ನ ನಾನು ತೊರ್ಲಹಳ್ಳಿನಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೆ. ಶನಿವಾರ ನಡೆದಿದ್ದ ಘಟನೆ ನಿಮ್ಗೆ ಗೊತ್ತು. ಒಂದು ದಿನ ಅಲ್ಲಿ ಜಾಮ್ ಆಗಿದ್ದೆ, ಎಷ್ಟಂದ್ರೆ 30 ಕಿಲೋಮೀಟರ್ ಜಾಮ್ ಆಗಿತ್ತು. ನಾವು ಸತತ 5-6 ದಿನ ರೇಸ್ ಮಾಡೋ ಕಾರಣಕ್ಕೆ ಆ ರೋಡು ನಮಗೆ ಕನ್ವೀನಿಯೆಂಟ್ ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗ್ಬೋದು. ಬರೋ ಗಾಡಿ ಹೋಗೋ ಗಾಡಿ ಕನ್ವೀನಿಯೆಂಟ್ ಇಲ್ಲ. ಅದಕ್ಕೋಸ್ಕರ ಹೊಸಕೋಟೆ ಟು ಕೋಲಾರ ಹೈವೇನಲ್ಲೇನೇ ಜಾಗ ನೋಡ್ತಾ ಇದ್ದೀರಿ. ಒಂದು 3 ಜಾಗ ಬಂದಿದೆ, ಅದರಲ್ಲಿ ಹೋಗಿ ಫೈನಲ್ ಮಾಡಿ ಹೈವೇನಲ್ಲೇನೇ ರೇಸ್ ಮಾಡ್ತೀನಿ. ಯಾಕಂತಂದರೆ ಎಲ್ರಿಗೂ ಕನ್ವೀನಿಯೆಂಟ್ ಇರಬೇಕು. ಮೇಯ್ನ್ ಏನಂತಂದರೆ ಬಂದ ಜನ ಯಾರೂ ತೊಂದರೆ ಅನುಭವಿಸ್ಬಾರ್ದು. ಆಮೇಲೆ 100% ರೇಸ್ ಸಕ್ಸಸ್ ಆಗುತ್ತೆ, ಅದು ಎಲ್ರಿಗೂ ಗೊತ್ತು. ಯಾಕಂತಂದರೆ ಫಸ್ಟ್ ವರ್ಷ ಮಾಡೋದು ಕಷ್ಟ ಇರುತ್ತೆ, ಅದಾದಮೇಲೆ ಮಾಡೋದು ಯಾಕಂತಂದರೆ ಎಲ್ಲ ಗೊತ್ತಿರುತ್ತೆ, ಅದು ಈಸಿ ಆಗುತ್ತೆ. ಬೆಂಗಳೂರಲ್ಲಿ ನಾವು ಪ್ರಪ್ರಥಮ ಮಾಡಿದ್ದು. ಕೆಲವರು ಅವಿವೇಕಿಗಳು ಹೇಳ್ತಾರೆ ರೇಸ್ ನಾನೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿದ್ದೀನಿ ಅಂತ. ಬೆಂಗಳೂರಲ್ಲಿ ರೇಸ್ ಸೃಷ್ಟಿ ಮಾಡಿದ್ದು ನಾನೇ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇಡೀ ಪ್ರಪಂಚದಲ್ಲೆಲ್ಲ ಸೃಷ್ಟಿ ಮಾಡಿದ್ದು ನಾನೇ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಮಾತುಗಳನ್ನ ಮ್ಯಾನಿಪುಲೇಟ್ ಮಾಡಿ ತಿರುಗಿಸ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳೋದು ಅವಶ್ಯಕತೆ ಇಲ್ಲ. ನಾನು ಏನು ಹೇಳ್ತೀನಿ ಅಂತಂದರೆ, ಇವಾಗ ನೋಡ್ರಿ, ಇವರು 4 ಶಾಖೆಯನ್ನು ಓಪನ್ ಮಾಡಿದ್ದಾರೆ. ಅವ್ರು ಕಷ್ಟದಿಂದ ಓಪನ್ ಮಾಡಿದ್ದಾರೆ, ಅವ್ರು ಫ್ರೀಯಾಗಿ ಕೊಡ್ತೀನಿ ಅನ್ನೋದು ಅವ್ರ ತಾಕತ್ತು. ಅದ್ರ ಬಗ್ಗೆ ಇನ್ನೊಬ್ಬನು ಟೀಕೆ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ. ಏನು ಹೇಳ್ತೀನಿ ಅಂದರೆ ಅವ್ರು ತೊಳ್ಕೊಂಡ್ರೆ ಸಾಕು ಅನಿಸುತ್ತೆ, ಇನ್ನೊಬ್ರು ತೊಳೆಯಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ. ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದರೆ ಏನೂ ಇರೋಲ್ಲ. ಕಟ್ ಕಾಪಿ ಮಾಡೋ ಕೆಲಸ ಬಿಟ್ಬಿಡ್ರಿ, ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಡು ಹೋಗ್ರಿ. ಕೆಲವೊಂದು ವಿಚಾರಗಳು ನಾನು ಕೆಲವೊಬ್ಬರ ಬಗ್ಗೆ ಮಾತಾಡೇ ಇರೋಲ್ಲ, ಬಟ್ ಆದ್ರೂ ಮೈ ಪರ್ಚ್ಕೊಂಡು ಹೊರತೂರು ಸಂತೋಷ ಅಂತ ನಾನು ಅದಕ್ಕೆ ಕೆಲವು ಹತ್ರ ಹೇಳಿದ್ದೆ. ಏನಂತಂದರೆ, ಮುಂದೆ ಮಾತಾಡೋನು ಅಪ್ಪನ ಕೊಡ್ದವನು, ಹಿಂದೆ ಮಾತಾಡೋನು ಅಂತ. ಅದಕ್ಕೆ ಕೆಲವರು ಕೋಪ ಮಾಡಿಕೊಂಡು ಕೆಲವು ನಮ್ಮನ್ನೇ ಅಂದಿರೋದು ಅನ್ನೋ ಅವಶ್ಯಕತೆ ಇಲ್ಲ. ನಾನು ಯಾರ ಹೆಸರು ಎತ್ತಿನೂ ನಾನು ಅಂದಿಲ್ಲ. ಯಾಕಂತಂದರೆ ಕೆಲವೊಬ್ಬರು ಮುಂದೆ ಅಣ್ಣ ಅಂತಾರೆ, ಹಿಂದೆ ತಮ್ಮ ಅಂತಾರೆ, ಅದು ಅವ್ರಿಗೆ ಅನ್ವಯಿಸುತ್ತೆ. ನೀವು ಅದು ಮಾಡಿಲ್ಲ ಅಂತಂದವಾಗ ನೀವು ಮೈ ಪರ್ಚ್ಕೊಂಡು ನಾವೇ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ. ಆಮೇಲೆ ಕನ್ನಡ ಎಲ್ರಿಗೂ ನೀಟಾಗಿ ಅರ್ಥ ಆಗುತ್ತೆ, ನಾನು ಮಾತಾಡೋ ಭಾಷೆ ಎಲ್ರಿಗೂ ಅರ್ಥ ಆಗುತ್ತೆ. ನಾನು ಎಲ್ಲಿನೂ ಯಾರಿಗೂ ಅರ್ಥ ಆಗದಿರೋ ರೀತಿಯಲ್ಲಿ ಇದು ಹಂಗೆ ಅದು ಹಿಂಗೆ ಅಂದ್ಬಿಟ್ಟು ಕ್ವಶನ್ ಮಾಡಿ ಬಿಡೋನಲ್ಲ. ನಾನು ಪೂರ್ತಿಯಾಗಿ ಮಾತಾಡಿ ವಿವರಣೆ ಏನು ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅದು ನೀಟಾಗಿ ಕ್ಲೀನಾಗಿ ಮಾತಾಡಿಬಿಟ್ಟೆ ನಾನು ಸ್ಟಾಪ್ ಮಾಡೋದು. ಆ ಕಾರಣಕ್ಕೆ ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡ್ದಿರೇ ಇರೋದ್ರನ್ನ ಕೂಡ ನಾವು ಮಾತಾಡಿದ್ದೀರಿ ಅಂತ ಮಾತಾಡೋದು, ಕೆಲವು ಅವಿವೇಕಿ ಪದಗಳನ್ನ ಬಳಸೋದು, ಇದೆಲ್ಲ ಅವಶ್ಯಕತೆ ಇಲ್ಲ. ನಾನು ಕೆಲವೊಬ್ಬರಿಗೆ ಅದು ಕರೆಕ್ಟಾಗಿ ಅವ್ರಿಗೆ ಹೇಳೋಕ್ಕಾಗ್ದಿರೋ ಇರೋ ಕಾರಣಕ್ಕೆ ವೀಡಿಯೋಗಳಲ್ಲಾದರೂ ಹೇಳಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಬಿಟ್ಟರೆ ಇದರಲ್ಲಿ ಯಾವುದೇ ಉದ್ದೇಶಪೂರ್ವಕವಾಗಲಿ ಇಲ್ಲ ಗೊತ್ತಿಲ್ದಿರೋ ಆಗಲಿ ಇದು ಯಾವುದು ನಡೆಯೋದು ಇಲ್ಲ. ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ ಅಂತಂದರೆ, ಕೆಲವೊಬ್ರು ಬೆಳೀತಾ ಇದ್ದರೆ ಕೆಲವೊಬ್ರಿಗೆ ಉರಿ ಇರ್ತದೆ. ಯಾಕಂತಂದರೆ ಅವ್ರಿಗೆ ಬೆಳೆಯೋ ಯೋಗ್ಯತೆಯೂ ಇಲ್ಲ, ಆ ಬೆಳೆದಿರೋರು ನೋಡೋ ಯೋಗ್ಯತೆ ಕೂಡ ಇರಲ್ಲ. ಅಂಥವ್ರು ಏನು ಮಾಡ್ತಾರೆ ಅಂದರೆ, ನಾವು ಕೆಲವೊಬ್ರಿಗೆ ಏನೇ ಮಾಡಿದ್ರು ಅವ್ರಿಗೆ ತಪ್ಪೇ ಕಾಣಿಸೋದು ಬಿಟ್ಟರೆ ಒಳ್ಳೇದು ಕಾಣಿಸಲ್ಲ. ಆ ಕಾರಣಕ್ಕೆ ಇಂಥ ಶುಭ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ದೇವ್ರಿಗೆ ಅವ್ರಿಗೆ ಎಷ್ಟು ಒಳ್ಳೇದು ಮಾಡಲಿ ಅಂತಂದರೆ ಇನ್ನೊಬ್ರ ಬಗ್ಗೆ ಮಾತಾಡ್ದಿರೇ ಇರೋಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಆ ಭಗವಂತನೋ ಹಳ್ಳಿಕಾರನೋ ಮಹಾ ದೇವರು ಇವತ್ತು ನನ್ನನ್ನು ಕೊಂಬಿನ ಕಳಶಾಯಕ್ಕೆ ಮೆರೆಸ್ತಾವನೆ. ಅದನ್ನು ಕೆಲವೊಬ್ಬರಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ. ನಾನು ಒಂದೇ ಹೇಳೋದು, ಶ್ರಮ ಪಡ್ರಿ, ಕಷ್ಟ ಬೀಳ್ರಿ, ಅದು ಪ್ರತಿಫಲ ಭಗವಂತ ನಿಮ್ಗೆ ಕೊಟ್ಟೇ ಕೊಡ್ತಾನೆ. ಆಮೇಲೆ ಇನ್ನೊಬ್ಬರನ್ನ ಛೇಡಿಸೋದು, ಇನ್ನೊಬ್ಬರನ್ನ ಡಿಗ್ರೇಡ್ ಮಾಡೋಕ್ಕೆ ಹೋದರೆ ನೀವೇ ಡಿಗ್ರೇಡ್ ಆಗೋದು ಲೈಫಲ್ಲಿ. ಯಾವತ್ತೇ ಆಗಲಿ ನಾವು ಹೆಂಗೆ ಅಂತಂದರೆ, ತುಳಿಬೇಕು ಅಂತ ಬಂದರೆ ಭಗವಂತನವ್ರನ್ನ ಮೇಲೆ ಕೆತ್ತಾ ಇರ್ತಾನೆ. ಆ ಕಾರಣಕ್ಕೆ ಎಕ್ಸಾಂಪಲ್ ನಾನೇನೇನೆ ಈ ನೆಗೆಟಿವ್ ಮಾತಾಡೋದು, ನೆಗೆಟಿವ್ ಕಮೆಂಟ್ಸ್ ಹಾಕೋದು, ಬೇರೆ ಥರ ಮಾತಾಡೋದು ಅವಶ್ಯಕತೆ ಇಲ್ಲ. ಯಾರಿಗಾದರೂ ಏನಾದರೂ ನಾನು ತಿಂದಿದ್ದೀನಿ ಅಂದರೆ ಡೈರೆಕ್ಟಾಗಿ ಯಾರನ್ನಾದ್ರೂ 4 ಜನ ಸೇರಿಸಿ, ನೋಡಪ್ಪ ಈ ಥರ ಮಾಡಿದ್ದಾನೆ, ಈ ಥರ ನಮ್ಗೆ ಕೊಡಬೇಕು ಅಂತ ಮಾಡಿರಿ, ನಾನು ಬರ್ತೀನಿ ಅದಕ್ಕೆ. ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಯಾವುದೋ ಒಂದು ವೀಡಿಯೋ ಮಾಡಿದಾಗ ಅದರಲ್ಲಿ ಒಂದು ಬ್ಯಾಡ್ ಕಮೆಂಟ್ ಹಾಕೋದು, ಇಲ್ಲ ಅದರಲ್ಲಿ ಒಂದು ಕಟ್ ಕಾಪಿ ಮಾಡಿ ಅದ್ರ ಬಗ್ಗೆ ಕೂತ್ಕೊಂಡು ಮಾತಾಡೋದು. ಆ ಘಾಟಿ ಕಡೆ ಯಾರೋ ಒಬ್ಬ ಯಾರಂತ ಕೂಡ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಮಾತಾಡೋದೆಲ್ಲ ಗೊತ್ತಿಲ್ದಿರ ಇರೋರೇನೆ. ನಾನು ಒಂದ್ಸಲಿ ಕೂಡ ಅವ್ರನ್ನ ಮೀಟ್ ಆಗಿಲ್ಲ, ಅವ್ರ ಮುಖ ನೋಡಿಲ್ಲ. ಮಾತೆತ್ರೆ ಹೊರತುರು ಸಂತೋಷ್ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ. ನಾನು ಅವ್ರಿಗೆ ಒಂದೇ ಕೇಳೋದು, ನಿಮ್ಗೇನು ಕೇಳೋಕ್ಕೆ ಕೆಲಸ ಇಲ್ವಾ? ಅದು ಏನಾದರೂ ಇದ್ರೆ ದಯವಿಟ್ಟು ಅದನ್ನ ಮಾಡಿರಿ. ಅದು ಬಿಟ್ಬಿಟ್ಟು ನನ್ನ ವಿಚಾರ ಎತ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ನನಗೆ ಈ ಸಲ ಬರ್ಡೇದು ನಾನು ಸಿಂಪಲಾಗಿ ಮಾಡ್ಕೊಬೇಕಂತಿದ್ದೀನಿ. ರೇಸ್ ಬಗ್ಗೆ ಸ್ವಲ್ಪ ಹೆಂಗೆ ನಾನು ಕನ್ವೀನಿಯೆಂಟ್ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಟೈಮ್ ಇದೆ, ಅಷ್ಟಲ್ಲಿ ನಾನು ಯೋಚನೆ ಮಾಡಿ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಣ ಅಂತ ಇದ್ದೀನಿ. ಅದ್ರ ಬಗ್ಗೆ ಅಪ್ಡೇಟ್ ನಾನು ಹೌದೌದು, ಅದು ಯಾಕಂತಂದರೆ ತುಂಬ ಜನ ಬರ್ತಾರೆ, ಅವ್ರಿಗೂ ವ್ಯವಸ್ಥೆ ಮಾಡಬೇಕಾಗತ್ತೆ.
ಆ ಕಾರಣಕ್ಕೆ ಒಂದು ಸಿಂಪಲ್ ಆಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ.